ಈ ಆಟೋದವರು ಇಷ್ಟೆಲ್ಲ ಗ್ಯಾಸ್ ಇಲ್ಲ ಅಂತ ಇದು ಮಾಡ್ತಾ ಇದ್ದಾರೆ. ಈ ನಮ್ಮ ಸರ್ಕಾರ ಇದೆಯಲ್ಲ ಈಗ ನಮ್ಮ ಕರ್ನಾಟಕದಲ್ಲಿ, ಆ ಸರ್ಕಾರದಲ್ಲಿ ಇದಕ್ಕೆ ಅಂತ ಸಾರಿಗೆ ಸಚಿವರು, ಇಂಧನ ಸಚಿವರು ಅಂತ ಬಿಟ್ಟವ್ರೆ. ಆ ಸಾರಿಗೆ ಸಚಿವರಲ್ಲಿ ಕೆಲವರು ಗೊತ್ತಿಲ್ಲ ಮಿನಿಸ್ಟರ್ ಅಂತ ಒಬ್ಬರವ್ರೆ, ಗೊತ್ತಿರ್ಬೇಕು ನಿಮಗೂ. ಆ ಗೊತ್ತಿಲ್ಲ ಮಿನಿಸ್ಟ್ರಿಗೆ ಇಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಿದೆಯೋ ಗೊತ್ತಿಲ್ವೋ, ಈಗ ಗ್ಯಾಸ್ ಸಿಗ್ತಾ ಇದೆಯೋ ಆಟೋದವ್ರಿಗೆ, ಇಲ್ಲ ಮನೆ ಬಳಕೆ ಗ್ಯಾಸ್ ಸಿಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಿಲ್ವೋ. ಆದರೆ ಆಟೋದವ್ರಿಗಂತೂ ಈಗ 2 ದಿವಸ 3 ದಿವಸಕ್ಕೆ ಒಂದೊಂದು ದಿವಸ ಇಲ್ಲೇ ಗ್ಯಾಸ್ ಕ್ಯೂವಲ್ಲೇ ನಿಂತ್ಕೊಂಡು ಟೈಮ್ ವೇಸ್ಟ್ ಆಗಬೇಕಾಗ್ತದೆ. ಒಂದು ದಿವಸದಲ್ಲಿ ಒಂದು 800ರಿಂದ 1000 ದುಡಿಯೋರು ಹಾಫ್ ಡೇ ಇದರಲ್ಲೇ ಹೋದರೆ, ಇನ್ನು ಹಾಫ್ ಡೇನಲ್ಲಿ ಏನು ದುಡಿಯೋಕ್ಕಾಗುತ್ತೆ? ಅದರಲ್ಲಿ ಏನಾದ್ರು ಒಂದು ದೊಡ್ಡ ಬಾಡಿಗೆ ಸಿಕ್ತೊಂಬಿಟ್ಟು ಒಂದು 100-200 ರೂಪಾಯಿದು ಸಿಗ್ನಲಲ್ಲಿ ಸಿಗಾಕೊಬಿಟ್ರೆ ಅದರಲ್ಲೇ 1 ಅವರ್ 2 ಅವರ್ ಹೋಯ್ತದೆ. ಇನ್ನು 300 ಆಯಿತು 500 ಆಯಿತು ಆಗ್ತಾ. ಇದಕ್ಕಿಂತ ಮುಂಚೆ ಪರವಾಗಿಲ್ಲ, ತಕ್ಕ ಮಟ್ಟಿಗಿತ್ತು. ಈಗ ಒಂದು 15 ದಿನದಿಂದ ಈಗಂತೂ ಸುತ್ತಮುತ್ತ ಒಂದು 10-20 ಕಿಲೋಮೀಟ್ರಿಗೆ ಒಂದು ಬಂಕು ಇಲ್ಲ 2 ಬಂಕು. ಆಮೇಲೆ ಮೇಡಮ್ ನೋಡಿ, ಸದನದಲ್ಲಿ ಕೂತ್ಕೊಂಡು ಅವ್ರಿಗೆ ಎಂತೆಂಥ ಸ್ಪೆಷಾಲಿಟಿ ಇದೆ ನೋಡಿ. ಅವ್ರಿಗೆ ಫ್ಲೈಟಲ್ಲಿ ಓಡಾಡ್ಬೋದು, ಒಳ್ಳೊಳ್ಳೆ ಮಣಿಪಾಲ್ ಹಾಸ್ಪಿಟ್ಲು, ಅಪೋಲೋ ಹಾಸ್ಪಿಟ್ಲಲ್ಲಿ ಅವ್ರದ್ದು ಏನೇ ಸಣ್ಣ ಪುಟ್ಟ ನೆಗಡಿ ಕೆಮ್ಮು ಜ್ವರ ಬಂದರೂ ಇದು ಮಾಡ್ಬೋದು. ಅವ್ರಿಗೆಲ್ಲ ಫ್ರೀ ಇದೆ. ಟ್ರೈನಲ್ಲಿ ಫ್ರೀ ಇದೆ. ಹೊರಗಡೆ ಫಾರಿನ್ಗೆ ಹೋದ್ರೆ ಇದೆಲ್ಲ ಇದೆ. ಅವ್ರಿಗೆ ಬಂಗ್ಲೆ ಇದೆ, ಕಾರ್ ಇದೆ, 0 ಟ್ರಾಫಿಕ್ ಇದೆ. ಅಂಥವ್ರು 3000 ರೂಪಾಯಿ ಕೊಟ್ಬಿಟ್ಟು 4000 ರೂಪಾಯಿ ಕೊಟ್ಬಿಟ್ಟು ಒಂದು IPL ಟಿಕೆಟ್ ತೊಗೊಳಕ್ಕಾಗಲ್ವಾ? ನನಗೆ ಹೆಂಡತಿ ಮಕ್ಕಳಿಗೆ ನಮ್ಗೆ ಇದು ಬೇಕು, VIP ಗ್ಯಾಲರಿ ಬೇಕು, ನಮಗೆ IPL ಟಿಕೆಟ್ ಬೇಕು ಅಂತ ಕೇಳ್ತಾರಲ್ಲ. ಈಗ ನಾವಾದರೆ ನಾವು ಇನ್ನೇನು ಕೇಳಬೇಕಾಗಾದ್ರೆ? ಅಲ್ಲ, ಅವರು ಎಲೆಕ್ಷನ್ ಬಂದಾಗ ಮಾತ್ರ ನಮ್ಮ ಹತ್ರ ಬಂದು ನೀವೇ ದೇವರು, ನೀವು ಅದು ಇದು ಅಂತ ಕೇಳ್ತಾರೆ. ಇವಾಗ ಮಾತ್ರ ಅವರು ಕ್ಯೂವಲ್ಲಿ ಹೋಗೋಕ್ಕಾಗಲ್ವಂತೆ, ಅವ್ರಿಗೆ VIP ಗ್ಯಾಲರಿನೇ ಬೇಕಂತೆ. ವಿರಾಟ್ ಕೊಹ್ಲಿ ಪಕ್ಕದಲ್ಲಿ ಇನ್ನೊಂದು ಸ್ವಲ್ಪ ದಿವಸ ಆದರೆ ನಮಗೊಂದೊಂದು ಓವರ್ ಬೌಲಿಂಗ್ ಮಾಡಿಕೊಡಿ, ಬ್ಯಾಟಿಂಗ್ ಮಾಡಿಕೊಡಿ ಅಂತ ಕೇಳ್ಬೋದೇನೋ. ಆ ಥರ ಪರಿಸ್ಥಿತಿ ಬಂದಿದೆ. ಆದರೆ ಇದ್ರ ಬಗ್ಗೆ ಒಂದೇ ಒಂದು ದಿವಸ ಸದನದಲ್ಲಿ ಎಲ್ಲಿ ರೇಟ್ ಜಾಸ್ತಿ ಆಗ್ತಾಯಿದೆ, ಎಲ್ಲಿ ಗ್ಯಾಸ್ ಸಿಗ್ತಾಯಿಲ್ಲ, ಒಂದು ಪ್ರೆಸ್ ಮೀಟು, ಒಂದು ಮೀಡಿಯಾ ನಿಮ್ಮ ಮುಖಾಂತರನೇ ಇಂತಿಂಥ ಸಿಗ್ತಾಯಿದೆ, ಆಟೋ ಚಾಲಕರಲ್ಲಿ ಅಲ್ಲಿ ಹೋಗಿ, ಇಲ್ಲಿ ಹತ್ರದಲ್ಲಿರೋ ಇಲ್ಲಿಗೆ ಹೋಗಿ ಅಂತ ಏನಾದ್ರು ಒಂದು ಇದು ಮಾಡ್ಬೋದಲ್ವಾ? ಅದ್ರ ಬಗ್ಗೆ ಬೇಕಾಗಿಲ್ಲ. ಯಾಕೆಂದರೆ ಅದರಿಂದ ಅವ್ರಿಗೇನು ಇನ್ಕಮ್ ಇಲ್ಲ. ಅವ್ರಿಗೆ ಬೇಕಾಗಿರೋದು ಏನು ಇನ್ಕಮು? ಈಗೆಲ್ಲ ದಾವಣಗೆರೆ ಸೈಡು ಆ ಸೈಡ್ ಇದೆ ಅಲ್ವಾ, ಅಲ್ಲಿ ಗೆಲ್ಲಿಸ್ಬೇಕು, ಆ ಕಡೆ ಹೋಗ್ತಾರೆ. ಒಂದು ಸ್ವಲ್ಪ ಜನನಾದ್ರು ಈ ಕಡೆನಾದ್ರು ಬಂದು ಒಂದು ಸ್ವಲ್ಪ ಮಿನಿಸ್ಟರ್ ಅಂತ ಇರ್ತಾರೆ, MLA ಗಳಂತ, ಈ ಕಡೆನೂ ಹೋಗ್ಬೇಕು. ಇಲ್ಲಿ ನೋಡಿರಿ, ಕೇಳ್ರಿ, ಇಲ್ಲಿ ವಿಚಾರಿಸಿ, ಇಲ್ಲೇನಾಗಿದೆ ಆ ಏರಿಯಾಗೆ ಹೋಗಿ ಅಲ್ಲಿ ಕೇಳ್ರಿ, ಮಾಡ್ಬೋದಲ್ವಾ? ಮಾಡ್ತಾಯಿಲ್ಲ. ಏನು ಕೇಳ್ರಿ? ಬೇಕಾಗಿಲ್ಲ ಅವ್ರಿಗೆ. ಗೆದ್ದಾಯಿತು. ಅವ್ರ ಮಕ್ಕಳು, ಅವ್ರ ಹೆಂಡತಿ ಮಕ್ಕಳು ಚೆನ್ನಾಗಿದ್ರೆ ಸಾಕು. ನಮ್ಗಳೆಲ್ಲ ಅವ್ರಿಗೇನಕ್ಕೆ? ಬಸವರಾಜ್ ಅಂತ.